ಸರ್ ನಮಸ್ತೆ. ನಮಸ್ತೆ. ನಾವು ಸ್ಪಿರಿಟ್ ಆಫ್ ಕ್ರಿಟ್ ಇಂಡಿಯಾದಿಂದ ನಮ್ಗೆ ಸ್ವಾಗತ ಸರ್. ಯಾಕೆಂದರೆ ಇದು ಫಸ್ಟ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಸೊ ಅರ್ಚನಾ ಇಂಡಸ್ಟ್ರಿ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ರೈತರಿಗೆ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೂ ನಮಸ್ಕಾರಗಳನ್ನು ಹೇಳ್ತಾ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅರ್ಚನಾ ಇಂಡಸ್ಟ್ರೀಸ್ ಅಂದರೆ ಆ್ಯಕ್ಚುಲಿ ನೀವೆಲ್ಲ ಕೇಳಿದ್ದೀರಿ, ಸುಮಾರು 60 ವರ್ಷ ಇತಿಹಾಸ ಇರ್ತಕ್ಕಂತಹ ಸುಗುಣ ಮೋಟರ್ಸ್ ಆ್ಯಂಡ್ ಪಂಪ್ಸ್. ಸುಗುಣ ಮೋಟರ್ಸ್ ಅಂದರೆ ಯಾರೋ ತಿರುಗಿ ಮಾತನಾಡುವಂಥದ್ದಲ್ಲ, ಅದು ಅಷ್ಟರ ಮಟ್ಟಿನ ಹೆಸರನ್ನು ಉಳಿಸ್ಕೊಂಡು ಮಾರ್ಕೆಟ್ನಲ್ಲಿ ರನ್ ಆಗ್ತಾ ಇರುವಂಥ ಕಂಪನಿ. ಅರ್ಚನಾ ಇಂಡಸ್ಟ್ರೀಸು ಸುಗುಣ ಮೋಟರ್ಸ್ನವರದೇ ಕಂಪನಿ. ಅಂದರೆ ಇಲ್ಲಿ ಏನು ಕ್ರೆಡಲ್ನಲ್ಲಿ ಒಂದು ಕುಸುಂಬಿ ಯೋಜನೆಯಲ್ಲಿ ಇನ್ಸ್ಟಾಲೇಷನ್ನಿಗೆ ತಗೊಳ್ಳಿಕ್ಕೆ ಪ್ಲಾನ್ ಬಂದಾಗ ಅವ್ರೇನು ಮಾಡ್ತಾರೆ, ಸುಗುಣ ಹೆಸರಿನಲ್ಲೇ ತಗೊಳ್ಳದೆ ಅರ್ಚನಾ ಇಂಡಸ್ಟ್ರೀಸ್ ಅಂತ ಇನ್ನೊಂದು ಕಂಪನಿಯನ್ನ ಹುಟ್ಟು ಹಾಕೊಂಡು ಅದರ ಹೆಸರಿನಲ್ಲಿ ತಗೊಳ್ತಾರೆ ಅಷ್ಟೇ. ಬಟ್ ಅರ್ಚನಾ ಇಂಡಸ್ಟ್ರೀಸ್ ಏನಿದೆ ಇದು ಸಂಪೂರ್ಣ ಸುಗುಣದವ್ರದ್ದು. ಸುಗುಣದವ್ರದ್ದಾಗಿರೋದ್ರಿಂದ ರೈತರಿಗೆ ಏನಪ್ಪ ಬೆನಿಫಿಟ್ ಇಲ್ಲಿ ಅಂದರೆ, ಅವ್ರ ಕ್ವಾಲಿಟಿ ತುಂಬ ಉತ್ತಮವಾದಂಥ ಕ್ವಾಲಿಟಿಯನ್ನು ಕೊಡ್ತಾರೆ ಜನರಿಗೆ. ಹಾಗಾಗಿ ಜನ ನಿಮ್ಮದೇ ಬೇಕು ಅಂತ ಚೆನ್ನಾಗಿದೆ ಅಂತ ನಮಗೆ ಗೊತ್ತಿದೆ, ಮಾರ್ಕೆಟಲ್ಲಿ ನಾವೆಲ್ಲ ನೋಡಿದ್ದೀವಿ ಅಂತ ಹೇಳಿ ಜನ ದುಂಬಾಲು ಬಿದ್ದು ಬಂದು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ದಾರೆ. ಹಾಗಾಗಿ ಅವರ ಮಾನಸಿಕ ಸ್ಥಿತಿಯನ್ನು ನಾವು ಅರಿತುಕೊಂಡು ಅವರಿಗೆ ಸರಿಯಾದಂತಹ ಸರ್ವಿಸ್ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಅದನ್ನು ಮಾಡೋ ಪ್ರಯತ್ನದಲ್ಲಿ ಇದ್ದೇವೆ. ಸರಿಯಾದ ರೀತಿಯ ಸರ್ವಿಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸಬ್ಸಿಡಿ ಸ್ಕೀಮು 80% ಗೌರ್ನಮೆಂಟ್ ಕೊಡುವಂಥದ್ದು, 20% ಮಾತ್ರ ರೈತರು ಕಟ್ಟುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು 7.5 HP ತಗೊಳ್ತೀರಿ ಅಂದರೆ ಅದು 4 ಲಕ್ಷ ಚಿಲ್ಲರೆ ಮೆಟೀರಿಯಲ್ ಆಗ್ತದೆ. ಅಂದರೆ ಎಲ್ಲ ಸೇರಿಕೊಂಡು ಇನ್ಕ್ಲೂಡಿಂಗ್ ಮೋಟ್ರು, ಪಂಪು, ಪೈಪು, ಕೇಬಲ್ಲು, ಸ್ಟ್ರಕ್ಚರು, ಪ್ಯಾನಲ್ಸು, ಅರ್ಥಿಂಗ್ ಎರೆಸ್ಟ್ರು, ಲೈಟ್ನಿಂಗ್ ಎರೆಸ್ಟ್ರು ಎಲ್ಲವೂ ಸೇರಿಕೊಂಡು ನಿಮ್ದೇನು ಇರಲ್ಲ. ನೀವೊಂದು ಬೋಲ್ಟ್ ನಟ್ ತಂದು ಕೊಡಬೇಕಾಗಿಲ್ಲ. ರೈತರು ಎಲ್ಲವನ್ನೂ ತಗೊಂಡು ಬಂದು ನಿಮ್ಮ ಸ್ಪಾಟಿಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಈ ಎಲ್ಲವನ್ನೂ ಮಾಡಲಿಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ 7.5 HP ಅಂದರೆ 81,817 ರೂಪಾಯಿ ಅಷ್ಟೇ ನಿಮ್ಮ ಹತ್ರ ಕಟ್ಟಿಸ್ಕೊಳ್ತದೆ. ಇದನ್ನು ನೀವು ಗೌರ್ನಮೆಂಟಿಗೆ ಕಟ್ತೀರಿ. ಗೌರ್ನಮೆಂಟ್ನವ್ರು ನಮಗೆ ಅಲಾಟ್ ಮಾಡ್ತಾರೆ, ವರ್ಕ್ ಅಲಾಟ್ ಮಾಡ್ತಾರೆ, ಇಂಥವ್ರು ಹಣ ಕಟ್ಟಿದ್ದಾರೆ ಅವ್ರಿಗೆ ನೀವು ಇನ್ಸ್ಟಾಲ್ ಮಾಡಿಕೊಡಿ ಅಂತ. ನಾವು ಬಂದು ಇನ್ಸ್ಟಾಲ್ ಮಾಡಿಕೊಡ್ತೀವಿ. ಆ ಇನ್ಸ್ಟಾಲೇಷನ್ ಪರಿಸ್ಥಿತಿ ಒಳಗಡೆ ಮಾಡಿ ಆದ ಮೇಲೆ 5 ವರ್ಷ ಪೂರ್ತಿ ಮೇಂಟೆನೆನ್ಸ್ ನಮ್ಮದೇ ಇರುತ್ತೆ. ಆ ರೀತಿ ಇದರದ್ದು ನಿಯಮ ಇದೆ. ಆ ರೀತಿ ನಿಯಮ ಇರೋದ್ರಿಂದ 5 ವರ್ಷದಲ್ಲಿ ಏನೇ ಸಮಸ್ಯೆ ಬಂದ್ರೂ ಕೂಡ ನಿಮಗೆ ಉತ್ತಮವಾದ ಸರ್ವಿಸನ್ನು ಕೂಡ ನಾವು ಕೊಡಬೇಕಾಗುತ್ತೆ, ಕೊಡ್ತೀವಿ ಕೂಡ. ಈಗಾಗಲೇ ನಾವು ಇದನ್ನು ಪ್ರಾರಂಭ ಮಾಡಿ 1.5-2 ವರ್ಷ ಆಯಿತು. ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲ ಕಡೆ ರೈತರುಗಳು ಪ್ರಾಬ್ಲಮ್ ಬಂದಾಗ ನಾವು ತಕ್ಷಣ ಅಟೆಂಡ್ ಮಾಡಿ ಅವರಿಗೆ ಸರ್ವಿಸನ್ನು ಕೊಟ್ಟಿದ್ದೀವಿ ಕೂಡ, ಕೊಡ್ತಾ ಇದ್ದೀವಿ. ಹಾಗೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ರೈತರಿಗೆ ಆದಷ್ಟು ನಾನು ಸಾಮಾನ್ಯವಾಗಿ ಹೇಳ್ತೇನೆ ಎಲ್ಲರಿಗೂ, ರೈತರಿಗೆ ಇಂಥ ಒಂದು ಅದ್ಭುತವಾದಂತಹ ಸ್ಕೀಮು ಸರ್ಕಾರ ಇದುವರೆಗೆ ಯಾವುದೂ ಮಾಡಿರಲಿಲ್ಲ. ಈಗ ಮಾಡಿದೆ, ನೀವೆಲ್ಲರನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನೇ ಬಲವಂತ ಮಾಡಿ ಹೇಳ್ತೇನೆ. ಯಾಕೆಂದರೆ 80% ಸಬ್ಸಿಡಿ ಅಂದರೆ ರೈತ ಕಟ್ಟತಕ್ಕಂಥದ್ದು ಬರೀ ಸಣ್ಣ ಅಮೌಂಟು. ಅವನೇನಾದ್ರು ಬೋರ್ ಕೊರೆಸ್ಕೊಂಡು ಅವನೇನಾದ್ರು ಮಾಡ್ಕೊಳ್ಳಿಕ್ಕೆ ಹೋದರೆ ಜಸ್ಟ್ ಒಂದು ಮೋಟ್ರ್ ತಗೊಳ್ಳಿಕ್ಕೆ ದುಡ್ಡು ಖರ್ಚಾಗುತ್ತೆ 80,000 ಅನ್ನೋದು, ಬರೀ ಮೋಟ್ರು. ಉಳಿದದ್ದು ಯಾವುದೂ ಬರಲ್ಲ ಅವರಿಗೆ. ಅದಕ್ಕೆ ಮತ್ತು ಅವನು ಕರೆಂಟಿಗೆ ದುಡ್ಡು ಕಟ್ಟಬೇಕು, TC ತಗೋಬೇಕಂದ್ರೆ 2 ಲಕ್ಷ 3 ಲಕ್ಷ ಕಟ್ಟಬೇಕು. ಆಮೇಲೆ ಲೈನ್ ತಗೋಬೇಕು, ಬೇರೆ ಎಲ್ಲ ಮೆಟೀರಿಯಲ್ ಪೈಪ್ ಇರ್ಬೋದು, ಕೇಬಲ್ ಇರ್ಬೋದು, ಇವೆಲ್ಲವನ್ನು ಹಾಕಬೇಕು. ಇದೆಲ್ಲ ಹಾಕಲಿಕ್ಕೆ ಹೆಚ್ಚು ಕಡಿಮೆ 4 ಲಕ್ಷ 4.5 ಲಕ್ಷ 5 ಲಕ್ಷ ದುಡ್ಡು ಬಂಡವಾಳ ಅವನು ರೈತ ಹಾಕಬೇಕಾಗತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಅದೆಲ್ಲ ಯಾವುದೂ ಇಲ್ಲದೆ ಕೇವಲ 20% ಹಣವನ್ನು ನೀವು ಹಾಕಿದರೆ ನಿಮ್ಮ ಸ್ಪಾಟಿಗೆ ನಾವೆಲ್ಲ ಮೆಟೀರಿಯಲ್ ತಗೊಂಡು ಬಂದು ಪ್ಯಾನಲ್ಸು, ಸ್ಟ್ರಕ್ಚರ್ ಎಲ್ಲ ತಗೊಂಡು ಬಂದು ಫಿಟ್ ಮಾಡಿ ನೀರೆತ್ತಿ ಕೊಟ್ಟು ನೀವು ಆರಾಮಾಗಿ ರೈತರು ಬೆಳೆ ಬೆಳ್ಕೊಳ್ಳಿ. ಇಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ನಿಮಗೆ ಅಂದರೆ, ನೀವು ವಿದ್ಯುತ್ ಶಕ್ತಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಒಬ್ಬ ರೈತನಿಗೆ 7 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಬಟ್ ಕೊಡ್ತದೆ 3 ಗಂಟೆ, ಕೊಡೋದು 3 ಗಂಟೆ ಕೊಡ್ತಿರೋದು. 7 ಗಂಟೆ ಅಂತೂ ಕೊಡ್ತಿಲ್ಲ. ಇಲ್ಲ. ಆ 3 ಗಂಟೆನಲ್ಲೂ 30 ಸಾರಿ ತೆಗಿತಾರೆ. ಕೇಳಿದ್ರೆ ಅಲ್ಲಿ ಹಂಗಾಗಿದೆ, ಲೈನ್ ಟ್ರಬಲ್ಲು, ಅದು ಇದು ಏನಾರು ಒಂದು ಕತೆ ಹೇಳ್ತಾರೆ. ರೈತರು ನೆಮ್ಮದಿಯಿಂದ ನೀರು ಬಿಟ್ಕೊಳಕ್ ಆಗ್ತಾ ಇಲ್ಲ. ಇನ್ನು ರಾತ್ರಿ ಹೊತ್ತು 3 ಗಂಟೆ ಕೊಡ್ತೀವಿ ಅಂತಾರೆ.
ರಾತ್ರಿ ಎಷ್ಟೊತ್ತಿನಲ್ಲಿ ಕೊಡ್ತಾರೆ ಅಂತ ನಿಖರವಾದ ಸಮಯವನ್ನ ಹೇಳಲ್ಲ. ಹೇಳಿದ್ರು ಕೂಡ ರೈತ ಅಷ್ಟೊತ್ತಿನಲ್ಲಿ ಬ್ಯಾಟ್ರಿ ತಗೊಂಡೋಗಿ ನೀರು ಬಿಟ್ಕೊಂಡು ಮಾಡಕ್ಕಾಗುತ್ತಾ? ಇವತ್ತಿನ ಪರಿಸ್ಥಿತಿ ಒಳಗೆ ಎಲ್ಲೆಲ್ಲಿ ನೋಡಿದ್ರು ಚಿರತೆಗಳ ಹಾವಳಿ ಇದೆ, ನೋಡ್ತಾ ಇದ್ದೀವಿ. ಇಂಥ ಸ್ಥಿತಿಯಲ್ಲಿ ರೈತ ಯಾವ ಧೈರ್ಯದ ಮೇಲೆ ಹೋಗ್ಬೇಕು ಜಮೀನುಗಳಿಗೆ? ಇದನ್ನೆಲ್ಲ ತಪ್ಪಿಸುವಂತಹ ಒಂದು ಸ್ಕೀಮ್ ಇದು. ಬೆಳಗ್ಗೆ 7ರಿಂದ 8 ಗಂಟೆಗೆ ಮೋಟರ್ ಸ್ಟಾರ್ಟ್ ಆದ್ರೆ ಸಂಜೆ 5-5:30 ತನಕ ಆರಾಮಾಗಿ ನೀರು ಹೊಡೆಯುತ್ತೆ. ಎಷ್ಟು ನೀರು ಬರ್ತಾ ಇರುತ್ತೋ ಅಷ್ಟೇ ನೀರು ಬರುತ್ತೆ, ಅಲ್ಲಿ ವೇರಿಯೇಷನ್ ಇರೋಲ್ಲ. ಬಿಸಿಲು ಒಂದೇ ಕೇಳೋದು. ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ವರ ಅಂತ ತಿಳ್ಕೊಬೇಕು ನೀವೆಲ್ಲರೂ ಕೂಡ. ಭಗವಂತನ ವರ. ಸೂರ್ಯ ದೇವನನ್ನ ನಾವು ಎಷ್ಟು ನಮಸ್ಕರಿಸಿದ್ರು ಸಾಲದು. ಅವನಿಂದ ಬರ್ತಕ್ಕಂತಹ ಈ ಒಂದು ಪ್ರಖರತೆಯನ್ನ, ವಿದ್ಯುತ್ ಶಕ್ತಿಯ ಪ್ರಖರತೆಯನ್ನ ಪಡ್ಕೊಂಡು ನಾವು ಇಷ್ಟೆಲ್ಲ ಉಪಯೋಗವನ್ನ ಮಾಡಿಕೊಳ್ಳುವಂತ ಅವಕಾಶ ನಮಗೆ ಸಿಕ್ಕಿದೆ ರೈತರಿಗೆ. ಇದಕ್ಕೆ ನಾವು ಪ್ರತಿನಿತ್ಯ ಸೂರ್ಯದೇವನಿಗೆ ಒಂದು ಪೂಜೆ ಹಾಕಿ ಜಮೀನಿಗೆ ಹೋದ್ರೆ ಬಹಳ ಸಂತೋಷ. ಈ ಒಂದು ಉಪಯೋಗವನ್ನ ನೀವೆಲ್ಲ ರೈತರು ಮಾಡಿಕೊಳ್ಬೇಕು. ಆ ರೀತಿ ಸದುಪಯೋಗ ಮಾಡಿಕೊಂಡು ಹೆಚ್ಚಿನ ಬೆಳೆಯನ್ನ ಬೆಳೆದು ತೋಟ ಗೀಟ ಮಾಡಿಕೊಂಡು ಆರಾಮಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಸುಗುಣ ಈಗ ಆಲ್ರೆಡಿ ಏನಾಗಿದೆ ಅಂತಂದ್ರೆ, ಈಗ ರೈತರು ಕೆಲವರು ಟಿ ಸಿ ದುಡ್ಡು ಕೊಟ್ಟಿದ್ದಾರೆ, ಅಮೌಂಟ್ ಕಟ್ಟಿದ್ದಾರೆ. ಇನ್ನೂ ಆದ್ರೂ ಅವ್ರಿಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಟಿ ಸಿ ಕೊಟ್ಟಿಲ್ಲ. ಸೊ ಆ ರೈತರು ಏನ್ ಮಾಡಬಹುದು? ಇದಕ್ಕೆ ಸೋಲಾರ್ ಅಪ್ಲಿಕೇಶನ್ಗೆ ಯಾವಾಗ ಅವ್ರು ಹಾಕಿಲ್ಲ, ಅವ್ರಿಗೆ ಆಲ್ರೆಡಿ ಹಾಕಿಲ್ಲ ಅವರು. ಈ ಹಿಂದೆ ಏನ್ ಮಾಡಿದ್ರು ಅಂದ್ರೆ, ಟಿ ಸಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ರೈತರು, ಅವರಿಗೆಲ್ಲ ಒಂದು ಸ್ಕೀಮ್ ಮಾಡಿದ್ರು, UNIP ಸ್ಕೀಮ್ ಅಂತ ಹೇಳಿ ಮಾಡಿ ಟಿ ಸಿಗೆ ಅಪ್ಲೈ ಮಾಡಿದವರಿಗೆ 500 ಮೀಟರ್ ಮೇಲ್ಗಡೆ ಯಾರ್ಯಾರಿಗೆ ಟಿ ಸಿ ಕೊಡಬೇಕಾಗಿತ್ತು ಸರ್ಕಾರ, ಅವರೆಲ್ಲರಿಗೂ ಕೂಡ ಈ ಸ್ಕೀಮ್ ಒಳಗಡೆ ಸೋಲಾರ್ನ ಹಾಕ್ಸ್ಕೊಡ್ತು. ಎಷ್ಟು HP ಹಾಕ್ಸ್ತಾರೆ ಸರ್ ಅವ್ರು? ನಿಮ್ಗೆ ಎಷ್ಟು ಪ್ರಾವಿಷನ್ ಇದೆ, ಎಷ್ಟು ಬೇಕೋ 10 HP ವರೆಗೆ, 10 HP, 3 HP ಇರ್ಬೋದು, 5 HP ಇರ್ಬೋದು, 7.5 HP ಇರ್ಬೋದು, 10 HP ಇರ್ಬೋದು. ನಾವು ಇಲ್ಲಿ ಏನಾಗಿದೆ ಅಂದ್ರೆ, ಅವರು ಸಾಮಾನ್ಯ ಒಂದು ತಪ್ಪಾಗಿದೆ, ರೈತರಿಗೆ ಅದ್ರದ್ದು ನಾಲೆಡ್ಜ್ ಇಲ್ಲದೆ 5 HP ಸಾಕು ನನಗೆ ಅಂತ 5 HP ಎಂಟ್ರಿ ಹಾಕಿರೋರು ಬಹಳ ಜನ ಇದ್ದಾರೆ. ಬಟ್ ನಾವು ಸ್ಪಾಟಿಗೆ ಹೋದಾಗ ನಾವು ನೋಡ್ತೀವಿ ಅಲ್ಲಿನ ನೀರಿನ ಪ್ರಮಾಣ, ಅವ್ರ ಜಮೀನ್ ಪ್ರಮಾಣ, ಇದಕ್ಕೆ ಸಾಕಾಗುವಷ್ಟು ಎಷ್ಟು HP ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ಅದನ್ನ ಬದಲಾಯಿಸ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸರ್ಕಾರ. ಈಗ ಅವ್ರ ರೈತರು 5 HP ಹಾಕಿರ್ತಾರೆ, ಅವನಿಗೆ 10 HP ಅವಶ್ಯಕತೆ ಇರ್ತಿತ್ತು, ಅದನ್ನ ನಾವು ಬದಲಾಯಿಸಿ 10 HP ಮಾಡ್ಕೊಟ್ಟಿದೀವಿ. ಎಷ್ಟೊಂದು ಈಗ ಉದಾಹರಣೆಗೆ 10 HP ಅಂದ್ರೆ 5 ಲಕ್ಷ ಚಿಲ್ಲರೆ ಆಗ್ತದೆ. ಅವ್ನು ಟಿ ಸಿಗೆ ಅಪ್ಲೈ ಮಾಡಿದ್ದಾನೆ, 5 ಲಕ್ಷ ಚಿಲ್ಲರೆ ಆಗ್ತದೆ. ಅವನಿಂದ ಯಾವುದೇ ಹಣ ತೆಗೆದುಕೊಳ್ಳದಂಗೆ ಸಂಪೂರ್ಣ ಮೆಟೀರಿಯಲ್ ಅನ್ನ ಹಾಕಿ ಅವನಿಗೆ ನೀರು ಎತ್ಕೊಟ್ಟು ಬಂದಿದ್ದೀವಿ ಈ ಸ್ಕೀಮ್ ಒಳಗಡೆ. ಅಂದ್ರೆ ರೈತರ ಕಷ್ಟವನ್ನ ಇಲ್ಲಿ ಒಂದು ರೀತಿಯಿಂದ ಸರ್ಕಾರ ಬಗೆಹರಿಸಿದಂಗೆ ತುಂಬಾ ಅದ್ಭುತವಾದಂತ ಒಂದು ಸ್ಕೀಮ್ ಮಾಡಿದೆ ಅದು. ಆ ವಿಷಯದಲ್ಲಿ ಅಂತವ್ರು ಇನ್ನೂ ಇದಾರೆ ಆಕ್ಚುಲಿ. ಅಂದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ, ಸರ್ಕಾರದವರು ಒಂದು ಲಿಮಿಟೇಷನ್ ಕೊಟ್ಟು ಇಷ್ಟು ವರ್ಷದ ಹಿಂದ್ಗಡೆ ಹಾಕಿದವರಿಗೆ ಅಷ್ಟೇ ಕೊಟ್ಟಿದ್ದಾರೆ, ಇನ್ನೂ ಇದಾವಂತ ಕೇಸಸ್. ಆಮೇಲೆ ಅದ್ರ ಮಧ್ಯೆ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟರು, ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಅಪ್ಲಿಕೇಶನ್ ಹಾಕಿರೋರಿಗೆಲ್ಲ ಅವರು 20% ಹಣ ಕಟ್ಟಬೇಕಾಗತ್ತೆ. ಇದರಲ್ಲಿ ಈ UNIP ಸ್ಕೀಮ್ ನಲ್ಲಿ ಯಾವುದೇ ಹಣ ಕಟ್ಟಬೇಕಾಗಿಲ್ಲ. ನಮಗೆ ಇದು ಒಂದ್ಸಾರಿ ಇದು ಪ್ರಾಬ್ಲಮ್ ಶುರು ಆಯ್ತು ನಮಗೆ. ನಾವು ಫೀಲ್ಡ್ಗೆ ಹೋದಾಗ ರಾಣೆಬೆನ್ನೂರು, ಹಾವೇರಿ ಆ ಕಡೆ ಎಲ್ಲ ಇದು ನಾವು ದುಡ್ಡು ಕಟ್ಟಬೇಕಾ, ಎಷ್ಟು ಕಟ್ಟಬೇಕು ಅನ್ನುವಂತಹ ಪ್ರಶ್ನೆಗಳು ನಮಗೆ ಅಲ್ಲಿ ಉದ್ಭವಿಸಿದ್ವು. ಆಗ ನಾವು ಎಲ್ರಿಗೂ ಹೇಳಿದ್ವಿ ರೈತರಿಗೆ, ಇಲ್ಲ ಇದು UNIP ಸ್ಕೀಮ್ ನಲ್ಲಿ ಬಂದಿರತಕ್ಕಂಥದ್ದು, ನೀವೇನು ಕಟ್ಟಬೇಕಾಗಿಲ್ಲ, ನೀವು ಇದನ್ನ ಹಾಕ್ಸ್ಕೊಳ್ಳಿ. ಬಹಳಷ್ಟು ಜನ ಅಲ್ಲಿ ಅನುಮಾನ ಮಾಡಿದ್ರು, ಇಲ್ಲ ಇವತ್ತು ನೀವು ಹಾಕ್ತೀರಿ, ನಾಳೆ ಬಂದು ದುಡ್ಡು ಕಟ್ರಿ ಅಂತೀರಿ, ಅವಾಗ ನಾವ್ ಎಲ್ಲಿಂದ ಕೊಡೋದು, ಇದೆಲ್ಲ ಕಷ್ಟ ಆಗುತ್ತೆ, ನೀವು ಬೇಡ ಅಂತ ರೆಫ್ಯೂಸ್ ಮಾಡಿದವರು ಇದ್ದಾರೆ. ಆ ರೀತಿ ರೆಫ್ಯೂಸ್ ಮಾಡಿದವರಿಗೆ ನಾವು ತಿಳುವಳಿಕೆಯನ್ನ ಕೊಟ್ಟು ನಮ್ಮ ಹುಡುಗರ ಕಡೆಯಿಂದ ಹೇಳ್ಸಿದೀವಿ, ಅವರಿಗೆ ನೇರವಾಗಿ ಹೇಳ್ಸಿದೀವಿ ಏನಂತ, ನೀವು ಅದನ್ನು ಕಟ್ಟಬೇಕಾಗಿಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಂದಿದೆ ಮೊದ್ಲು ಹಾಕ್ಸ್ಕೊಳ್ರಿ, ಮುಂದಿನ ಆಮೇಲೆ ನೋಡೋಣ ಅಂತ ಭರವಸೆ ಕೊಟ್ಟು ಹಾಕಿ ಬಂದಿದ್ದೀವಿ. ಇವತ್ತು ಅವರೆಲ್ಲ ಉಪಯೋಗ ಪಡ್ಕೊಳ್ತಾ ಇದ್ದಾರೆ, ತುಂಬಾ ಸಂತೋಷದಿಂದ ಅನುಭವಿಸ್ತಾ ಇದ್ದಾರೆ. ಇದನ್ನ ಎಲ್ಲಾ ಕಂಪನಿಯವರು ನೇರವಾಗಿ ಆಕ್ಚುಲಿ ಮಾಡಬೇಕಾಗಿರೋದು ಇದು. ರೈತರಿಗೆ ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗವನ್ನ ಮಾಡುವಂತಹ ಪ್ಲಾನ್ ಅನ್ನ ಮಾಡಿ, ರೈತರ ಸಮಸ್ಯೆಗಳನ್ನ ಬಗೆಹರಿಸಿ, ಅವರಿಗೆ ಮಾಹಿತಿಯನ್ನ ಕೊಟ್ಟು ಯಾವ ರೀತಿ ಹೋದ್ರೆ ನಮಗೆ ಅನುಕೂಲ ಅನ್ನೋದನ್ನ ಎಷ್ಟೋ ರೈತರಿಗೆ ಗೊತ್ತಿರೋದಿಲ್ಲ. ಮುಂದೆ ಹೆಂಗಿರುತ್ತೋ, ಏನಾಗುತ್ತೋ, ಏನ್ ಬರುತ್ತೋ ಅಂತ ಬಹಳಷ್ಟು ಜನ ಅನುಮಾನ ಮಾಡ್ತಾರೆ. ಈ ಸೋಲಾರ್ ಇವತ್ತು ಹಾಕ್ತಾರೆ, ನಾಳೆ ಸರ್ವಿಸಿಗೆ ಬರಲ್ಲ, ಹೋಗುತ್ತೆ, ಈ ತರದವು ಬಹಳಷ್ಟು ಆಗಿದ್ದಾವೆ. ಹಿಂದೆಲ್ಲ ಆಗಿದ್ದಾವೆ ಅಂತ ನಾನೇ ಕೇಳಿದ್ದೀನಿ ಹೊರಗಡೆ ಫೀಲ್ಡಿಗೆ, ನಾನು ಸೈಟಿಗೆ ಹೋದಾಗ, ಆಮೇಲೆ ಸರ್ವೆಗೆ ಹೋದಾಗೆಲ್ಲ ನಮಗೆ ಬಂದಿದೆ ಆ ತರ ಸುದ್ದಿಗಳು. ಹಾಕಿ ಹೋಗಿದ್ದಾರೆ, ನಮಗೆ ಇವತ್ತವರೆಗೆ ತಿರುಗಿ ನೋಡಿಲ್ಲ, ಅದೇನಾಗಿದೆ ಅಂತ ಗೊತ್ತಿಲ್ಲ, ನಾವು ಬಿಸಾಕ್ಬಿಟ್ಟಿದೀವಿ ಅನ್ನುವಂತಹ ಮಾತುಗಳು ಕೂಡ ಬಂದಿದ್ದಾವೆ. ಅಂತವ್ರಿಗೆಲ್ಲ ನಾವು ಧೈರ್ಯ ತುಂಬಿ, ನೀವೇನ್ ಚಿಂತೆ ಮಾಡಬೇಡಿ, ನಿಮಗೇನೇ ಪ್ರಾಬ್ಲಮ್ ಇದ್ರು ನನ್ನ ನಂಬರ್ ತಗೊಳ್ಳಿ, ನನಗೆ ಕಾಲ್ ಮಾಡಿ, ನಾನು ಸರಿ ಮಾಡಿಸ್ಕೊಡ್ತೇನೆ, ನಾನು ನಿಂತ್ಕೊಂಡು ಮಾಡಿಸ್ಕೊಡ್ತೇನೆ ಅನ್ನುವಂಥ ಭರವಸೆಯನ್ನ ಕೊಟ್ಟು ಅವರಿಗೆ ಕೆಲಸ ಮಾಡಿಸ್ಕೊಟ್ಟು ಬಂದಿದ್ದೀವಿ. ಆ ರೀತಿ ಆದವರು ನಮಗೀಗ ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದಾರೆ. ಮಾಡಿದವನ್ನ ನಾವು ಇಮಿಡಿಯೇಟ್ ನಮ್ಮ ಮೆಕ್ಯಾನಿಕ್ ಕಳಿಸೋದು ಅಥವಾ ನಮ್ಮ ಹುಡುಗರನ್ನ ಕಳಿಸಿ ಹೇಗೋ ಮಾಡಿ ಸರಿ ಮಾಡಿಸ್ತಾ ಇದೀವಿ ಕೂಡ. ಆಯ್ತಾ,
ಇದು ಯಾವುದೇ ಅಪೇಕ್ಷೆಯನ್ನ ಪಡೆದಂಗೆ ಮಾಡಿಸುವಂತದ್ದು. ಸರ್ ಈಗ ನಿಮ್ಮ ಅರ್ಚನಾ ಇಂಡಸ್ಟ್ರೀಸ್ ಇನ್ನೂ ನಿಮ್ದು ಸೈಟ್ ಸರ್ವೆ ಆಗಿದ್ದು ರೈತ ಅಮೌಂಟ್ ಕಟ್ಟಿದ್ದಾರೆ. ಯಾವಾಗಿಂದ ಸರ್ ನಿಮ್ಮ ಇನ್ಸ್ಟಾಲೇಷನ್ ಶುರು ಆಗ್ತದೆ? ಈಗ ಈ ಸರಿ ನಾವು ಈ ವಾರದಲ್ಲಿ ಶುರು ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಮಾಡ್ತಿದ್ವಿ. ಈಗ ಆಲ್ರೆಡಿ NTP ಸಿಕ್ಕಿದೆ. ಓಕೆ. ಇನ್ನ PDI ಒಂದು ಆಗ್ಬೇಕಾಗಿದೆ. ಗೌರ್ಮೆಂಟ್ ಇಂದ ನಮ್ಮದು ಮೆಟೀರಿಯಲ್ ಇನ್ಸ್ಪೆಕ್ಷನ್ ಮಾಡಿ ಒಂದು ಸರ್ಟಿಫಿಕೇಟ್ ಮಾಡ್ತಾರೆ. ಆ ಸರ್ಟಿಫಿಕೇಶನ್ ಒಂದು ಆಗ್ಬಿಡುತ್ತೆ ಅಂದ್ರೆ ನಾವು ಆಲ್ರೆಡಿ ನಾನು ಇವತ್ತು ಹುಡುಗರಿಗೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಹುಡುಗರಿಗೆಲ್ಲ ಒಬ್ಬೊಬ್ಬರಿಗೆ ಒಂದು 10 ಫಸ್ಟ್ ಇಳಿಸೋದನ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅವ್ರು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ, 10 ಜನ ನನಗೆ 10 ಯಶಸ್ವಿ ಮಾಡ್ಕೊಡ್ತಾರೆ ಅನ್ನೋದನ್ನ ನೋಡ್ಲಿಕ್ಕೋಸ್ಕರ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ ಪ್ರಕಾರ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಿ ನಾವು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಈ ಸೌರಶಕ್ತಿಯ ಒಂದು ಉಪಯೋಗ ಮಾಡ್ಕೊಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಸರ್ ನೀವು ಈಗ ಒಂದು ಈ ಕೇಬಲ್ ಅಂತ ಬಂದ್ರೆ ನಿಮ್ಮ ಕಂಪ್ನಿ ಯಾವ ಕೇಬಲ್ ನ ಎಷ್ಟು mm ಕೇಬಲ್ ನ ಥಿಕ್ನೆಸ್ ಕೇಬಲ್ 4 ಸ್ಕ್ವೇರ್ mm ಹಾಕ್ತಿದ್ದೀವಿ. ಈ ಸೋಲಾರ್ಗೆ ಕಮ್ಮಿ ಕೇಬಲ್ ಹಾಕಿದ್ರೆ ನಡೆಯಂಗಿಲ್ಲ. ಈಗ 2.5 ಬರ್ತದೆ, 2 ಸ್ಕ್ವೇರ್ ಬರ್ತದೆ, 3 ಸ್ಕ್ವೇರ್ ಎಲ್ಲ ಬರ್ತದೆ. ಬಟ್ ಈಗ ನಾವು ನೇರವಾಗಿ ಹೇಳ್ತೀವಿ ರೈತರಿಗೆ, ಏನ್ ಹೇಳ್ತೀವಿ ಅಂದ್ರೆ, ನೀವು ಸೋಲಾರ್ಗೆ ಹೋಗ್ತೀರಿ ಅಂದ ಕೂಡಲೇ ಆದಷ್ಟು ಡಿಸ್ಟೆನ್ಸ್ ಕಡಿಮೆ ಇಟ್ಕೊಳ್ಳಿ. ನಿಮ್ದು ಬೋರ್ವೆಲ್ಲು ಸೋಲಾರ್ ಫಿಟ್ಟಿಂಗು ದೂರ ಮಾಡಬೇಡಿ. ದೂರ ಮಾಡಿದಷ್ಟು ಅಲ್ಲಿ ಪವರ್ ಲಾಸ್ ಆಗುತ್ತೆ. ಪವರ್ ಲಾಸ್ ಆಗೋದ್ರಿಂದ ನಿಮಗೆ ನೀರು ಜಾಸ್ತಿ ಬರೋಲ್ಲ ಅಂತ ಅವ್ರಿಗೆ ಸಾಧ್ಯವಾದಷ್ಟು ಮಾಹಿತಿ ಕೊಟ್ಟು ಬೋರ್ವೆಲ್ ಪಕ್ಕದಲ್ಲೇ ಇನ್ಸ್ಟಾಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜಾಗನೇ ಇರ್ಲಿಲ್ಲ ಅಂದ್ರೆ ಅನಿವಾರ್ಯವಾದಾಗ ನಾವು ಸ್ವಲ್ಪ ಒಂದು 10 ಅಡಿ 20 ಅಡಿ ದೂರಕ್ಕೆ ಹಾಕೊಟ್ಟಿದೀವಿ ಅಷ್ಟೇ. ಈಗ ಇದೊಂದು ಸರ್, ನಾವು ಒಂದು ಪ್ರೈಮರಿ ಲೈನ್ ಹೋಗಿದೆ, ಸೊ ಅದ್ರ ಕೆಳಗಡೆ ಸೋಲಾರ್ ಹಾಕ್ಸ್ಬೋದಾ? ಅದ್ರ ಕೆಳಗಡೆ ಹಾಕ್ಬಾರ್ದು. ಯಾಕಂದ್ರೆ ಇದು ಕೂಡ ವಿದ್ಯುತ್ ಶಕ್ತಿ, ಅದು ವಿದ್ಯುತ್ ಶಕ್ತಿ. ಅದ್ರದ್ದೇನಾದ್ರು ಸಮಸ್ಯೆಗಳಾಗಿ ಸ್ಪಾರ್ಕಿಂಗ್ ಏನಾದ್ರು ಬಂತು, ಇದ್ರ ಮೇಲೆ ಬಿತ್ತಂದ್ರೆ ಎರಡು ಸೇರಿ ಬ್ಲಾಸ್ಟ್ ಆಗೋಗುವಂತ ಅವಕಾಶಗಳು ಇರ್ತದೆ. ಅದನ್ನ ಅದ್ರ ಕೆಳಗೆ ಹಾಕ್ಬಾರ್ದು, ಸ್ವಲ್ಪ ದೂರ ಬಿಟ್ಟು ಹಾಕೋದು. ಈಗ ರೈತರು ಸರ್ ಹೇಳ್ತಾರೆ, ಈಗ ಎಕ್ಸ್ಟ್ರಾ ಕೇಬಲ್ ದುಡ್ಡು ಕೊಟ್ರೆ ಎಕ್ಸ್ಟ್ರಾ ಕೇಬಲ್ ಕೊಡ್ತೀರಾ ನೀವೇನಾದ್ರು ನಿಮ್ ಕಂಪ್ನಿ ಕಡೆ? ನಾವು ಕೊಡೋದು ಆಕ್ಚುಲಿ 100 ಮೀಟರ್ ಕೇಬಲ್. 110 ಮೀಟರ್ ಕೇಬಲ್ ಕೊಡ್ತೀವಿ. 100 ಮೀಟರ್ ಒಳಗೆ ಬಿಡ್ಲಿಕ್ಕೆ 10 ಮೀಟರ್ ನಿಮ್ದು ಏನು ಸೋಲಾರ್ ಇನ್ಸ್ಟಾಲೇಷನ್ ಇರುತ್ತಲ್ಲ ಅಲ್ಲಿಂದ ಹೋಗ್ಲಿಕ್ಕೆ ಬೇಕಂತ 10 ಮೀಟರ್ ಎಕ್ಸ್ಟ್ರಾ 110 ಮೀಟರ್ ನಾವು ಕೇಬಲ್ ಕೊಡ್ತೀವಿ. 100 ಮೀಟರ್ ಪೈಪ್ ಕೊಡ್ತೀವಿ. ಅವರಿಗೆ ರೈತ ಅಕಸ್ಮಾತ್ ಈಗ ಒಂದು 500 ಅಡಿ ಬಿಡ್ಬೇಕಾಗಿರುತ್ತೆ. ಈಗ ನಾವು ಕೊಡೋದು 300 ಚಿಲ್ಲರೆ, ಅಂದ್ರೆ 100 ಮೀಟರ್. ಇನ್ನ ಒಂದು 150-60 ಮೀಟರ್ ಎಕ್ಸ್ಟ್ರಾ ಬೇಕಾಗುತ್ತೆ ಅವರಿಗೆ. ಅದು ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಅದನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ, ಅವ್ರು ಹಾಕೋಬೇಕಾಗುತ್ತೆ. ಯಾಕಂದ್ರೆ ನಮಗೆ MNR ಸ್ಕೀಮ್ ನಲ್ಲಿ 100 ಮೀಟರ್ ಕೊಡ್ಲಿಕ್ಕಷ್ಟೇ ಪ್ರಾವಿಷನ್ ಕೊಟ್ಟಿರೋದ್ರಿಂದ ಉಳಿಕೆದ್ದು ಎಷ್ಟು ಬೇಕಾದ್ರೂ ಕೂಡ ಅದರ ಹಣವನ್ನ ಅವರೇ ಭರಿಸ್ಬೇಕಾಗತ್ತೆ. ಅವ್ರು ಭರಿಸಿದ್ರೆ ನಾವೇನ್ ಮಾಡ್ತೀವಿ, ಈಗ ಅಲ್ಲಿ ಸ್ಪಾಟಿಗೆ ಹೋದಾಗ ನನಗೆ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಕೆಳಗೆ ಬಿಟ್ಕೊಡಿ ಅಂತ ಅವಾಗ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಪೈಪ್ ಜಾಯಿಂಟ್ ಮಾಡ್ಬೇಕಾಗುತ್ತೆ, ಕೇಬಲ್ ಜಾಯಿಂಟ್ ಮಾಡ್ಬೇಕಾಗುತ್ತೆ. ಇದ್ರ ಬದಲು ಅವ್ರು ನಮಗೆ ಮೊದಲೇ ತಿಳಿಸಿದ್ರೆ, ನಂದು ಇಷ್ಟಿದೆ, ಎಷ್ಟಡಿ ಬೋರ್ವೆಲ್ ಇದೆ, ಅಷ್ಟು ನಾನು ಬಿಡ್ಲೇಬೇಕಾಗುತ್ತೆ ಅಂತ ನಮಗೆ ಮೊದಲೇ ತಿಳಿಸಿದ್ರೆ, ಅಷ್ಟು ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟನ್ನ ಅವ್ರು ನಮಗೆ ಮಾಹಿತಿ ತಗೊಂಡು ಸರಿಯಾಗಿ ತಿಳಿಸಿದ್ರೆ, ಆ ಎಕ್ಸ್ಟ್ರಾ ಕಾಸ್ಟ್ ಏನಿದೆ ಅದನ್ನ ಅವ್ರು ನಮಗೆ ಕೊಟ್ರೆ, ನಾವು ಜಾಯಿಂಟ್ ಇಲ್ದಂಗೆ ಒಂದೇ ಪೈಪ್ ತರುವಂತದ್ದು, ಒಂದೇ ಕೇಬಲ್ ತರುವಂತ ಪ್ಲಾನ್ ಅನ್ನ ಮಾಡಿ ಅವರಿಗೆ ಮಾಡ್ಕೊಡ್ತೀವಿ. ಸರ್ ಈಗ ಹೆಡ್ ಅಂತ ಬಂದ್ರೆ, ಈಗ ಕೆಲವೆಲ್ಲ ಯೂಟ್ಯೂಬ್ಗಳಲ್ಲಿ ಬರ್ತಿದೆ ಆಲ್ರೆಡಿ, ಈ ಹೆಡ್ ಎಷ್ಟು ಹೆಡ್ ಇರಬೇಕು. ಈಗ ನಿಮ್ಮ ಒಂದು ಸುಗುಣ ಪಂಪ್ಸ್ ಮೋಟರ್ಸ್ ಅಲ್ಲಿ 7.5 HP ಮೋಟರ್ ಅಲ್ಲಿ ನೀವು 100 ಮೀಟರ್ ಹೆಡ್ ಇರ್ತದೆ. ಎಷ್ಟು ಸ್ಟೇಜ್ ಪಂಪ್ ಕೊಡ್ತೀರಿ ಸರ್? 3 HP ಇರ್ಬೋದು, 5 HP ಇರ್ಬೋದು, 7.5 HP ಇರ್ಬೋದು, 10 HP ಇರ್ಬೋದು. ಎಲ್ಲದಕ್ಕೂ ಆಸ್ ಪರ್ MNR ಸ್ಕೀಮ್ 100 ಮೀಟರ್ ಹೆಡ್ ಕೊಡ್ತೀವಿ. 100 ಮೀಟರ್ ಹೆಡ್ ಇರುತ್ತೆ. 100 ಮೀಟರ್ ಹೆಡ್ ಇರುತ್ತೆ. ಬಟ್ ಅದು 450ರಿಂದ 500 ಅಡಿವರೆಗೆ ವರ್ಕ್ ಮಾಡುತ್ತೆ ಅಂತಂದ್ರೆ, 400ರಿಂದ 500 ಆಲ್ರೆಡಿ 500-550 ಅಡಿ ಕೂಡ ಬಿಟ್ಟಿದೀವಿ. ನೀರು ಚೆನ್ನಾಗಿ ಎತ್ತುತ್ತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ನಾವು ಕೊಡೋದು 7.5 HP ಗೆ 22 ಸ್ಟೇಜ್ ಕೊಡ್ತಾ ಇದೀವಿ. 7.5 HP 22 ಸ್ಟೇಜ್ ಕೊಡೋದ್ರಿಂದ ಒಂದೊಂದು ಸ್ಟೇಜ್ ನಿಮಗೆ 30 ಅಡಿ ಲೆಕ್ಕ ಹಾಕೊಂಡ್ರೆ 600 ಅಡಿ ಆಗೋಯ್ತಲ್ಲ, 600 ಮೇಲೆ ಆಗೋಯ್ತು, ಆಮೇಲೆ ವರ್ಕ್ ಆಗುತ್ತೆ, ಏನ್ ತೊಂದರೆ ಇಲ್ಲ. ಈಗ ಸರ್ ಇನ್ನೊಂದೇನಪ್ಪ ಅಂದ್ರೆ, ಈಗ ಅದು ಸ್ಟೇಜ್ ಜಾಸ್ತಿ ಇದ್ರೆ ನೀರು ಕಡಿಮೆ ಬರುತ್ತೆ ಅಂತ ಒಂದು ರೈತರ ಡೌಟ್ ಇದೆ. ಯಾಕೆಂದ್ರೆ AC ಮೋಟರ್ಗೂ ಇದು DC ಮೋಟರ್ಗೂ ವ್ಯತ್ಯಾಸ ಇದೆ. ಸ್ಟೇಜ್ ಜಾಸ್ತಿ ಆದಾಗ ಅದಕ್ಕೆ ತಕ್ಕನಾಗಿ ನಾವು ಪ್ಯಾನಲ್ಸ್ ಹಾಕ್ಬೇಕಾಗತ್ತೆ. ಬಟ್ ನಾವೇನ್ ಮಾಡಿರ್ತೀವಿ ಅಂದ್ರೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ಯಾನಲ್ ಹಾಕಿರ್ತೀವಿ. ಫಾರ್ ಎಕ್ಸಾಂಪಲ್ 7.5 HP ಗೆ 13 ಪ್ಯಾನಲ್ ಹಾಕಿರ್ತೀವಿ. 13 ಪ್ಯಾನಲ್ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ಅದು ಎತ್ತುತ್ತೆ. ನೀವು ಸ್ಟೇಜ್ ಜಾಸ್ತಿ ಮಾಡ್ಕೊಳ್ತೀರಿ ಅಂದ್ರೆ ಸ್ವಲ್ಪ ಪ್ಯಾನಲ್ ಜಾಸ್ತಿ ಮಾಡ್ಕೊಳ್ಳೋದು ಬೆಟರ್. ಸರ್ ಈಗ ನೀವು ಕೊಡುವಂತ 22 ಸ್ಟೇಜ್ ಅಲ್ಲಿ ಈಗ 13 ಪ್ಯಾನಲ್ ಅಲ್ಲಿ ವರ್ಕ್ ಆಗುತ್ತೆ, ಸಫಿಷಿಯಂಟ್ ವರ್ಕ್ ಆಗುತ್ತೆ. 550ರಿಂದ 600 ಅಡಿ ಸಫಿಷಿಯಂಟ್ ವರ್ಕ್ ಆಗುತ್ತೆ. ನಾನು ರೈತರು ಕೇಳ್ತಾರೆ, ಇನ್ನು ಪ್ರೆಸರ್ ಆಗಿ ನೀರು ಬರ್ಬೇಕು ನಮ್ಗೆ, ಆ ತರ ಎಲ್ಲ ಕೇಳ್ತಾರೆ. ಅದಕ್ಕೆ ಯಾವ ತರ ನೀವು ಸೊಲ್ಯೂಷನ್ ಕೊಡ್ತೀರಾ? ಪ್ಯಾನಲ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಎಕ್ಸ್ಟ್ರಾ ಪ್ಯಾನಲ್ ಹಾಕೊಂಡು ಪವರ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಪವರ್ ಜಾಸ್ತಿ ಮಾಡ್ಕೊಂಡು ಅಲ್ಲ, ಈಗ ರೈತರು ಈಗ ನಾವು ಎಕ್ಸ್ಟ್ರಾ ಪ್ಯಾನಲ್ಗೆ ನಾವು ಅಮೌಂಟ್ ಕೊಡ್ತೀವಿ ಸರ್ ಅಂದ್ರೆ ನೀವು ಹಾಕೊಡ್ತೀರಾ ಸರ್? ಅದನ್ನ ಹಾಕೊಡ್ತೀರಾ? ಈಗ ಅದೇ ಮೋಟ್ರಿಗೆ ನೀವು ಅದನ್ನ ಮಾಡ್ಕೊಡ್ಬೋದಾ? ಈಗ ಏನಾದರೂ ರೈತರು ಈಗ 22 ಸ್ಟೇಜ್ ಇದೆ ಪಂಪು,
ಬೇಡ ಸರ್ ನನಗೆ 10 ಸ್ಟೇಜಿನ ಪಂಪ್ ಕೊಡಿ ಅಂದ್ರೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಇಲ್ಲ, ಹಂಗ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅದೆಲ್ಲ ನಾವು ಬದಲಾಯಿಸ್ಲಿಕ್ಕೆ ಆಗಲ್ಲ. 22 ಸ್ಟೇಜ್ ಕೊಟ್ಟರೆ ನನಗೇನು ತೊಂದರೆ ಇಲ್ಲ, ಒಳ್ಳೆ ನೀರು ಪ್ರೆಷರ್ ಬರುತ್ತೆ ಅಂತ. ಇಲ್ಲ, ಕೆಲವು ಕೇಳ್ತಾರೆ, ಇಲ್ಲ ಸರ್ ನಾವು ನೀವು ಕೊಡುವಂತ ಪಂಪು ಮೋಟ್ರ್ ಎಲ್ಲ ಇರಲಿ, ನನಗೆ ಕೇವಲ ಏನು 7.5 HP ಮೋಟ್ರಿಗೆ 10 ಸ್ಟೇಜ್ ಪಂಪ್ ನಾವು ಪೇಮೆಂಟ್ ಮಾಡ್ತೀವಿ ಸರ್, ದುಡ್ಡು ಕೊಡ್ತೀವಿ. ಮಾಡೋದು ಬೇಕಾಗಿಲ್ಲ. ಅಲ್ಲಲ್ಲ, ನಾ ಕೇಳಿದ್ದು HP ಕೊಡ್ತಾರೆ ಆಲ್ರೆಡಿ, ನಾವು 22 ಸ್ಟೇಜ್ ಕೊಡ್ಬೇಕಾದ್ರಿಂದ ಅವ್ರಿಗೆ 10 ಸ್ಟೇಜ್ ಅಷ್ಟೇ ಸಾಕು ಅಂದ್ರೆ ಬಹುಶಃ ಅವ್ರು ಮುಂಚೆ ತಿಳಿಸಿದ್ರೆ ನಾವು ಅದು ಮಾಡಕ್ ಪ್ರಯತ್ನ ಮಾಡಬಹುದು. ಅಲ್ಲ ಸರ್, ಈಗ ನೀವು ಕೊಟ್ಟಿರೋದನ್ನು ಕೂಡ ನಾವು ಇಟ್ಕೊಂತೀವಿ ಅದನ್ನ ಇಟ್ಕೊಂತೀವಿ, ಮತ್ತೆ ನನಗೆ ಪಂಪ್ ಮಾತ್ರ ಎಕ್ಸ್ಟ್ರಾ ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಸರ್? ಅದಕ್ಕೆ ಕಾಸ್ಟ್ ನೋಡ್ಬೇಕು, ಅದನ್ನ ನಾನು ಕಂಪ್ನಿ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡಿ ಅಂತ ಬೇಕು ಅಂತ ಆದಾಗ ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ಯಾಕೆ ಅಂತಂದ್ರೆ ನಮ್ಮ ರೈತರಲ್ಲಿ ತಲೆಗೆ ಏನಾಗಿದೆ ಅಂತಂದ್ರೆ ಈ ಏನ್ ಬರ್ತಾ ಕೇಳಿ ನಾವು ಕೊಡ್ತೀವಿ, ಎಕ್ಸ್ಟ್ರಾ ಕಾಸ್ಟ್ ನ ಪೇ ಮಾಡಿದ್ರೆ ಅದು ನೀವು ಕೊಡ್ತೀರಿ, ಹೌದಲ್ಲ? ಸೊ ಈಗ ನಿಮ್ದು ಯಾವ ಕಂಪ್ನಿ ಪ್ಯಾನಲ್ ನ ಹಾಕ್ತಿದ್ದೀರಿ, ಎಷ್ಟು ವರ್ಷ ಗ್ಯಾರಂಟಿ ಬರ್ತಿದೆ, ಅದಕ್ಕೆ ಏನಾದರೂ ಇನ್ಶೂರೆನ್ಸ್ಗಳಿದೆಯಾ? ಪ್ಯಾನಲ್ ಎಲ್ಲ ಏನಾಗಿದೆ ಅಂದ್ರೆ ನಾವು ಇಂಥದ್ದೇ ಕಂಪ್ನಿದಂತ ನಾವು ಮೊದಲೇ ಹೇಳಲ್ಲ. ಅದು MNRE ಸ್ಕೀಮ್ ನಲ್ಲಿ ಏನ್ ಕರ್ಡಲಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಕಂಪ್ನಿಗಳದೇ ಹಾಕ್ತಿವಿ. ಆ ಸಂದರ್ಭದಲ್ಲಿ ಯಾವ್ದು ಅವೈಲಬಿಲಿಟಿ ಇರುತ್ತೋ ಅದನ್ನ ನಾವು ಬಳಸ್ತೀವಿ. ಈಗ ಪ್ರೆಸೆಂಟ್ ಅಟ್ಲೀಸ್ಟ್ ನಾವು ಇದು ಸವಿತ್ರಿ ಸೋಲಾರ್ ಇದೆಯಲ್ಲ ಪ್ಯಾನಲ್, ಅದನ್ನ ಬಳಸ್ತಾ ಇದೀವಿ ಈಗ. ಮುಂಚೆ ನಾವು ASP ಬಳಸಿದ್ವಿ, ಆಸ್ಟ್ರೇಲಿಯನ್ ಪ್ರೀಮಿಯಂ ಸೋಲಾರ್ ಬಳಸಿದ್ವಿ ಮೊದಲು ಪ್ರಾರಂಭದಲ್ಲಿ, ಆಮೇಲೆ ಎನೈಕಾನ್ ಬಳಸಿದ್ವಿ, ಈಗ ಸವಿತ್ರಿ ಸೋಲಾರ್ ಮಾಡ್ತಾ ಇದೀವಿ. ಆ ಸಂದರ್ಭಕ್ಕೆ ಮ್ಯಾಚ್ ಆಗುವಂತದ್ದು ನೋಡ್ಕೊಳ್ತೀವಿ. ಒಂದು ಪ್ಯಾನಲ್ ಮ್ಯಾಚ್ ಆಗಬೇಕು, ಆಮೇಲೆ ಅವ್ರ ಸರ್ವಿಸ್ ಬೇಕು. ಅದು 25 ವರ್ಷ ನಮಗೆ ಸರ್ವಿಸ್ ಕೊಡ್ಬೇಕಾಗುತ್ತೆ ಅವರು ಪ್ಯಾನಲ್ನವರು. ಅವ್ರು ಅದನ್ನ ಪರ್ಫೆಕ್ಟ್ ಆಗಿ ಕೊಡ್ತಾರ, ಯಾರು ಕೊಡ್ತಾರೆ, ಯಾವ ಕಂಪ್ನಿಯವ್ರು ಕೊಡ್ತಾರೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ನೋಡಿ ಒಟ್ಟಿನಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಪ್ಲಾನ್ ಮೇಲೆ ನಾವು ಮಾಡ್ಬೇಕಾಗತ್ತಲ್ವಾ, ಅದಕ್ಕೆ ತಕ್ಕನಾಗಿ ನಾವು ಸರ್, ರೈತರ ಜಮೀನಲ್ಲಿ ಈಗ ಕಡಿಮೆ ಜಾಗ ಇದೆ, ಸೊ ನೀವು ಎಷ್ಟು ಸ್ಟ್ಯಾಂಡ್ ಮತ್ತು ಎಷ್ಟು ಸ್ಟ್ರಕ್ಚರ್ಗಳು ನಿಮಗೆ ಬರ್ತದೆ ಸರ್? ಈಗ ಸ್ಟ್ರಕ್ಚರ್ ಬರ್ತದಲ್ಲ, ಈಗ 5 HP ಅಂದ್ರೆ ಒಂದೇ ಸ್ಟ್ರಕ್ಚರ್, 9 ಪ್ಯಾನಲ್ ಹಾಕ್ತಿವಿ, ಒಂದೇ ಸ್ಟ್ರಕ್ಚರ್ ಒಳಗೆ ಬಂದ್ಬಿಡ್ತದೆ. ಒಂದೇ ಸ್ಟ್ರಕ್ಚರ್ ಅಂದ್ರೆ 20 ಅಡಿ 16 ಅಡಿ ಜಾಗ ಸಿಕ್ಕಿ ಸಾಕು, ಅಷ್ಟ ಮುಗ್ದೋಗ್ಬಿಡುತ್ತೆ. ಅದೇ 7.5 HP 10 HP ಆದ್ರೆ 2 ಸ್ಟ್ರಕ್ಚರ್ ಬೇಕಾಗುತ್ತೆ. 2 ಸ್ಟ್ರಕ್ಚರ್ ಅನ್ಕೊಳ್ಳಿ 30 ಅಡಿ ಬೇಕಾಗುತ್ತೆ, 30-20 ಬೇಕಾಗುತ್ತೆ, ಇಷ್ಟು ಜಾಗ ಬೇಕಾಗುತ್ತೆ. ಈಗ ಸರ್, ಸೋಲಾರ್ ನಾವು ಇನ್ನೂ ತುಂಬಾ ಚೆನ್ನಾಗಿ, ಈಗ 25 ವರ್ಷ ನೀವು ಸರ್ವಿಸ್ ಇದೆ ಅಂತ ಹೇಳಿದ್ರಿ, 25 ವರ್ಷ ಫ್ರೀ ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ಮಿಡ್ಲ್ ಏನಾದರೂ ಸಮಸ್ಯೆ ಬಂದ್ರೆ ಯಾವ ರೀತಿ ಸರ್ವಿಸ್ ಕೊಡ್ತೀರಿ ರೈತರಿಗೆ? 5 ವರ್ಷದ ತನಕ ನಮ್ದೇ ಸರ್ವಿಸ್ ಇರುತ್ತೆ, ನಾವು ಮಾಡ್ಕೊಡ್ತೀವಿ. 5 ವರ್ಷದ ಮೇಲೆ ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ, ಪ್ರಾಬ್ಲಮ್ ಬಂದ್ರೆ ನೀವು ನಮ್ಮನ್ನೇ ಕನ್ಸಲ್ಟ್ ಮಾಡಬಹುದು, ಮಾಡಿಕೊಡ್ತೇವೆ. ಅದಕ್ಕೆ ಬೇಕಾಗ್ತಕ್ಕಂಥ ಕಾಸ್ಟ್ ಕೊಡಬೇಕಾಗ್ತದೆ. ಸರ್, ಈಗ ಹೇಳಿದರೆ ಇದರಲ್ಲಿ ಸಿಮ್ ಎಲ್ಲ ಇದೆ, GPS ಲೊಕೇಶನ್ ಆಗಿದೆ, ಈಗ ಟ್ರ್ಯಾಕ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಇದೆಯಾ ಸರ್? ಅದರಲ್ಲಿ ಕ್ರೆಡಲ್ನಿಂದ ಸಬ್ಸಿಡಿ ಕೊಡೋದ್ರಿಂದ 80% ಸಬ್ಸಿಡಿ ಕೊಡೋದ್ರಿಂದ ಮಿಸ್ಯೂಸ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ಹಾಕಿರ್ತಾರೆ. ಅಲ್ಲಿ ಅವರು ವಾಚ್ ಮಾಡ್ತಿರ್ತಾರೆ, ನಮ್ದು ನಾವು ಏನ್ ಬಿಟ್ಟಿದ್ದೀವಿ ಅದೇ ಲೊಕೇಶನ್ ಅಲ್ಲಿ ಓಡ್ತಾ ಇಲ್ವಾ ಚೆಕ್ ಮಾಡ್ತಾರೆ. ಆಮೇಲೆ ಆ ಮೋಟರ್ ಓಡ್ತಾ ಇದೆಯಾ, ಎಲ್ಲ ತೆಗೆದಾಕಿದಾರಾ, ತೆಗೆದು ಬಿಟ್ಟಿದಾರಾ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಕೈಯಲ್ಲಿ. ಆ ರೀತಿ ಗೊತ್ತಾದ್ರೆ ಕ್ರಮ ತಗೊಳ್ತಾರೆ. ಅಂದ್ರೆ ರೈತರಿಗೆ ಅದನ್ನಷ್ಟು ಬರ್ತದೆ. ಹೌದು, ಅವರು ಬಿಚ್ಚಾಕಿದ್ರು ಅಂದ್ರೆ ಮತ್ತೆ ಹಣ ಕೊಡ್ಬೇಕಾಗುತ್ತೆ, ಸರ್ಕಾರಕ್ಕೆ ಹಣ ಕೊಡ್ಬೇಕಾಗುತ್ತೆ. ಸರ್ಕಾರ ಏನು ಪೆನಾಲ್ಟಿ ಆಗ್ತದೆ ಅದು ಕೊಡ್ಬೇಕಾಗುತ್ತೆ. ಸರ್, ಇನ್ನೊಂದು ಹೇಳ್ತಾರೆ, ಈಗ ಏನಾದರೂ TC ಈಗ ಸೋಲಾರ್ ಹಾಕ್ಸೋದ್ರಿಂದ ಮುಂಚೆಗೆ ಕೆಲವೊಂದು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ಬೇಕು ಅಂತ ಎಲ್ಲ ಕೆಲವು ಸೋಷಿಯಲ್ ಮೀಡಿಯಾದ ಹರಿದಾಡ್ತಿದೆ. ಇದು ಗವರ್ನಮೆಂಟ್ ಸ್ಕೀಮ್ ಮಾಡಿರೋದು ವಿದ್ಯುತ್ ಶಕ್ತಿಯ ಪ್ರೆಷರ್ ಅನ್ನ ನಿಲ್ಲಿಸ್ಲಿಕ್ಕೋಸ್ಕರ. ಸೊ ಈಗ ಅವರು ಕರೆಂಟ್ ತಗೊಂಡಿದ್ದಾರೆ, ಸರ್ವಿಸ್ ಇದೆ ಆಲ್ರೆಡಿ, ಮತ್ತೆ ಸೋಲಾರು ಬೇಕಂದ್ರೆ ಈಗ 4 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕಲ್ಲ ಸರ್ಕಾರ. ಈಗ ಎಲೆಕ್ಟ್ರಿಸಿಟಿನ ನಾನು ಬಳಸ್ತೀನಿ, ಇದನ್ನು ಬಳಸ್ತೀನಿ ಅಂದ್ರೆ ಕೊಡಲ್ಲ. ಸೊ ನೀವು ಎಲೆಕ್ಟ್ರಿಸಿಟಿ ಬಳಸಲ್ಲ ಅಂತ ಬಾಂಡ್ ಬರ್ಕೊಟ್ರೆ ಇದನ್ನ ನಾವು ಕೊಡ್ತೀವಿ ಅಂದ್ರೆ ಯಾವ ರೈತರಿಗೆ, ಈಗ ಒಂದು ಸಿಂಗಲ್ ಬೋರ್ ರೈತರಿಗೆ ಆತರ ಆಗ್ತದೋ, ಇಲ್ಲ 2 ಬೋರ್ವೆಲ್ಗಳಿದ್ದು ಎಷ್ಟು ಬೋರ್ಗಳಿಗೆ ಸರ್ವಿಸ್ ತಗೊಂಡಿದ್ದಾರೆ, ಅವ್ರ ಹತ್ರ ಇನ್ನೆಷ್ಟು ಬೋರ್ ಇದಾವೆ ಇದನ್ನ ನೋಡ್ತೀವಿ. ಈಗ ಅವರು 2 ಬೋರಿಗೆ ಸರ್ವಿಸ್ ತಗೊಂಡಿದಾರಪ್ಪ, RR ನಂಬರ್ ಇದೆ 2 ಬೋರಿಗೆ, ಆಯ್ತಾ, ಇನ್ನು 2 ಬೋರ್ ಅವ್ರ ಇದ್ದಾವೆ, ಮತ್ತೆ ಅದಕ್ಕೆ ಬೇಕಲ್ಲ, ಅದಕ್ಕೆ ನಾವು ಕೊಡ್ತೀವಿ, ಅದಕ್ಕೇನು ಬಾಂಡ್ ಪೇಪರ್ ಬೇಕಿಲ್ಲ. ಈಗ 2 ಬೋರ್ ಇದ್ದು ಒಂದಕ್ಕೆ RR ನಂಬರ್ ಆಗಿ ಒಂದು ಅನಾಥರ ಇದ್ರೆ ಹಂಗೆ ಉಳ್ಕೊಂಡಿದೆ, ಅದಕ್ಕೆ ನಾವು ಸೋಲಾರ್ ಹಾಕ್ಸ್ಕೊಂಡಿದೀವಿ ಅಂದ್ರೆ ಅದಕ್ಕೇನು ಸಮಸ್ಯೆ ಇಲ್ಲ. ಸೊ ಆಮೇಲೆ ಇನ್ನೊಂದು ಸರ್, ಈ ಪಂಪ್ ಮತ್ತೆ ಹೆಡ್ ನೋಡಿದಾಗ ರೈತರು ಸ್ಪ್ರಿಂಕ್ಲೇರ್ ಹಾಕ್ಬೇಕು ಅಂತ ಹೇಳ್ತಾರೆ. ಎಷ್ಟು ಹೊಡಿಬಹುದು ಸರ್? ಆಲ್ಮೋಸ್ಟ್ ನೀರ್ ಪ್ರೆಷರ್ ಎಷ್ಟಿದೆ? ನಾನು ಕಣ್ಣಾರೆ ಕಂಡಂತದ್ದು ರಾಣೆಬೆನ್ನೂರಿನಲ್ಲಿ ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಖುದ್ದಾಗಿ ನನ್ನನ್ನು ಕರೆಸ್ಕೊಂಡಿದ್ರು. ಅದು ಆನ್ ಮಾಡುವಾಗ ನಾನು ಇದ್ದೆ, 10 HP ಹಾಕಿದ್ವಿ ಅವರಿಗೆ, 10 HP 10 ಸ್ಟೇಜ್ ಹಾಕಿರೋದು ಮೋಟ್ರು. ವಾಟರ್ ಪ್ರೆಷರ್ ಚೆನ್ನಾಗಿದ್ದರಿಂದ 20 ಜೆಟ್ ಹೊಡಿತಿತ್ತು. ನನಗೆ ಆಶ್ಚರ್ಯ ಆಗ್ಬಿಡ್ತು, 20 ಜೆಟ್ ಹೊಡಿತೈತಲ್ಲ, ಇದೇನಿದು ಎಂತ ಪ್ರೆಷರ್ ಇದು ಅಂತ ನಾನೇ ಖುಷಿ ಪಟ್ಕೊಂಡು ಬಂದಿದ್ದೀನಿ. ಅಷ್ಟೆಲ್ಲ ನೋಡಿ, ಇದೇನು ನಿಮಗೆ ವಿದ್ಯುತ್ ಶಕ್ತಿಲಿ ಏನು ಪ್ರೆಷರ್ ಬರುತ್ತೋ ಅಷ್ಟೇ ಪ್ರೆಷರ್ ಇದ್ರಲ್ಲೂ ಬರುತ್ತೆ.
ಸರ್ ನೀವೀಗ 300 ಈಗ ಏನದು ನಿಮ್ದು 100 ಮೀಟ್ರು ಪೈಪ್ ಕೊಡ್ತಾ ಇದ್ದೀರಿ. ಸೊ ಅಷ್ಟಡಿಗೆ ಮಾತ್ರನೇ ನೀವು ಬಿಡಬೇಕು ಅಂತ ಏನಾದ್ರು ಕಾನ್ಸೆಪ್ಟ್ ಇದೆ, ಇಲ್ಲ ನೀವು ಕೆಳಗಡೆ ಬಿಡ್ಕೋಬಹುದು ರೈತರೇನಾದ್ರು? ಈಗ ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾವು ಇದು ಮಾಡ್ತೀವಿ. ನೀರ್ ಎತ್ತುತ್ತದಂದ್ರೆ ಬಿಟ್ಕೊಳ್ಳಕ್ಕೆ ಅಂತಂದ್ರೆ ಓಕೆ, ಯಾಕೆಂದ್ರೆ ತೊಂದ್ರೆ ಇಲ್ಲ. ಬಟ್ ಅಲ್ಲೇನಾದ್ರು ಪ್ರಾಬ್ಲಮ್ಗಳು ಬಂದ್ರೆ ಅದಕ್ಕೆ ಜವಾಬ್ದಾರಿ ನಾವಾಗಲ್ಲ ಅಷ್ಟೇ. ಓಕೆ, ಅಂದ್ರೆ ಈಗ HDP ಪೈಪ್ನೇ ಕೊಡ್ತೀರಿ, ಸೊ ಅದನ್ನೇ ಬಿಡ್ಕೋಬೇಕು ಅಂತ ಏನಪ್ಪ ಅದರ ಇದೆಯಾ ಏನಾದ್ರಿಲ್ಲ? ನಾವು HDP ಪೈಪ್ ಕೊಡ್ತೀವಿ, ನಿಮಗೆ ಬೇಡ ಅದು ನಮ್ದೇ ಸ್ಟೀಲ್ ಪೈಪ್ ಇದೆ ನಾವು ಹಾಕೊಳ್ತೀವಿ ಅಂದ್ರೆ ನಾವು ಹಾಕ್ಸ್ಕೊಟ್ಟಿದ್ದೀವಿ ಆಲ್ರೆಡಿ. ಸೊ ಬಳಸ್ಕೋಬೋದೇನು ಸಮಸ್ಯೆ ಇಲ್ಲ. HDP ಪೈಪ್ ಅನ್ನು ನೀವು ತೆಗೆದಿಟ್ಕೊಳ್ಳಿ, ನೀವು ಹತ್ಕರೆ ಬಳಸ್ಕೊಳ್ಳಿ, ನಿಮ್ಮ ಪೈಪನ್ನು ನೀವು ಬಿಟ್ಕೊಳ್ಳಿ ಅಂತ ನಾವೇ ಬಿಡಿಸ್ಕೊಟ್ಟಿದ್ದೀವಿ. ಸರಿ, ಇನ್ನೊಂದೇನಪ್ಪ ಒಂದು ಕ್ವಶನ್ ಅಂತಂದ್ರೆ, ಎಲ್ಲಾ ರೈತರದು ಏನಾಗಿದೆ ಅಂತಂದ್ರೆ ಆಲ್ರೆಡಿ ಅಮೌಂಟ್ ಕಟ್ಟಿದ್ದಾರೆ, ಅವ್ರಿಗೆ ಇನ್ನೂ ಯಾವುದೇ ಮಾಹಿತಿ ಹೋಗಿಲ್ಲ. ಕೆಲವೆಲ್ಲ ಕೆಲವು ಕಂಪ್ನಿಗಳು ಕಾಲ್ ಮಾಡಿ ನಿಮ್ಗೆ ಹೆಡ್ ಚೇಂಜ್ ಮಾಡಬೇಕಾ ಅಂತ ಕಾಲ್ ಮಾಡಿದ್ದಾರೆ, ಪೈಪ್ ಬೇಕಾ ಎಕ್ಸ್ಟ್ರಾ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಈಗ ಅವರಾಗೆ ಹೆಡ್ ಚೇಂಜ್ ಮಾಡಬೇಕಾ, ಎಕ್ಸ್ಟ್ರಾ ಕಾಸ್ಟ್ ಕಟ್ತೀರಾ, ಎಕ್ಸ್ಟ್ರಾ ಪೈಪ್ ಕೇಳ್ತಿದ್ದೀರಾ, ಬೇಕಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಈಗ ರೈತರಿಗೆ ಅವಶ್ಯಕತೆ ಇದ್ರೆ, ಈಗ ರೈತರಿಗೆ ಗೊತ್ತಿದೆ ನಾವು ಎಷ್ಟು ಕೊಡ್ತೀವಿ ಅಂತ. 100 ಮೀಟರ್ ಈಗ ಯೂಶುವಲ್ ಆಗಿ ಸರ್ವೆ ಮಾಡ್ಲಿಕ್ಕೆ ಹೋದಾಗ ರೈತರು ಕ್ವಶನ್ ಮಾಡಿರ್ತಾರೆ ನಮ್ಮನ್ನ, ನಾವು ಹೇಳಿ ಬಂದಿರ್ತೀವಿ ನಾವು ಇಷ್ಟೇ ಕೊಡ್ತೀವಿ ಅಂತ. 100 ಮೀಟರ್ ನಾವು ಕೊಡ್ತೀವಿ ಅಂತ ಹೇಳಿ ಬಂದಿರ್ತೀವಿ ಅಲ್ವಾ. 100 ಮೀಟರ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವನಿಗೆ ಅದು ನಾಲೆಡ್ಜ್ ಇರುತ್ತೆ, ನಮ್ದು ನಡೆಯಲ್ಲ ಇದು, ನನಗೆ ಇನ್ನೂ ಎಕ್ಸ್ಟ್ರಾ ಬೇಕಂತ. ಅಂತವನ್ ತಾನಾಗಿ ಹುಡುಕೊಂಡು ಫೋನ್ ಮಾಡ್ತಾನೆ. ನಾವು ಹುಡುಕೊಂಡು ಕಂಪ್ನಿಯವರೇ ನಿಮಗೆ ಇದು ಬೇಕಾ ಅದು ಬೇಕಾ ಇದು ಬೇಕಾ ಅದು ಬೇಕಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಇಲ್ಲ. ಯಾಕೆ ಕೆಲವರೆಲ್ಲ ಹೇಳಿದ್ದಾರೆ, ಈಗ 100 ಮೀಟರ್ ಹೆಡ್ನ ನಿಮಗೆ ಬೇಕಾದಷ್ಟೇ ಉಪಯೋಗಿಸ್ಕೋಬೇಕು ಅಂತ ಕೆಲವೆಲ್ಲ ಮಾಹಿತಿ ಬಂದಿದೆ. ಹಿಂದೆ ಅಂದ್ರೆ ಹೆಡ್ ಇದೆಯಲ್ಲ, ಆ ಹೆಡ್ 100 mm ಹೆಡ್ ಕೊಡ್ತಿರಲ್ಲ, ಅದು ಆ ಥರ ಇರೋದಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅದು ರೈತರನ್ನ ಚೆಕ್ ಮಾಡಿ ನಾವು ಕೊಡ್ತೀವಿ ಅಂತ ಕೆಲವು ಕಂಪ್ನಿಗಳು ಹೇಳಿದೆ. ಅವರಿಗೆ ಬೇಕಾದ ಅಗತ್ಯತೆ ಇದೆ. ಪಾಸಿಬಿಲಿಟೀಸ್ ಇಲ್ಲ, ಅದೆಲ್ಲ ಸುಮ್ಮನೆ ಹೇಳೋದಲ್ಲ. ಈಗ ಉದಾಹರಣೆಗೆ ಈಗ ಕೆಲವು ಕಂಪ್ನಿಗಳು ಹರಿಯಾಣದ ಬಂದಿದ್ದಾವೆ, ಇದ್ರೊಳಗಿದ್ದಾವೆ ಆಯ್ತಾ, ಡೆಲ್ಲಿಯವರು ಇದ್ದಾರೆ, ಹೌದು, ಮಧ್ಯಪ್ರದೇಶದವರು ಇದ್ದಾರೆ. ನಿಮ್ದು ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಮನ್ನ ಕೇಳಿ ಅವರಲ್ಲಿ ಅದನ್ನ ರೆಡಿ ಮಾಡಿ ವಾಪಸ್ ಕಳ್ಸಕ್ ಸಾಧ್ಯನಾ? ಅದು ಇದೆಲ್ಲ ಸುಳ್ಳಂಪಳ್ಳ ಹೇಳ್ಕೊಂತ ಓಡಾಡ್ತಿದ್ದಾರೆ ಅಂತ ನನಗಾದ್ರು ಅನ್ಸುತ್ತಪ್ಪ. ಹೌದಾ? ಹೌದು. ಈಗ ಫಾರ್ ಎಕ್ಸಾಂಪಲ್ ನಿಮ್ ಶಿವಕುಮಾರ್ ನೋಡ್ರಿ, ನಿಮಗೆ ಫೋನ್ ಮಾಡಿ ನಿಮ್ದು ಎಷ್ಟು ಬೇಕು ನಿಮಗೆ ಹೆಡ್ಡು, ನಿಮ್ಗೆ ಬೇಕಾದಷ್ಟು ನಾವು ಕರೆಕ್ಟಾಗಿ ಕಳಿಸ್ತೀವಿ. ಇಷ್ಟೊಂದು ಕೇರ್ ತಗೊಂಡು ಯಾವುದೇ ಕಂಪ್ನಿಯವ್ರು ಕಳ್ಸಕ್ ಸಾಧ್ಯನಾ ಅಂತ ನಾನಾದ್ರೂ ಥಿಂಕ್ ಮಾಡ್ತೇನೆ. ನಾನ್ ಥಿಂಕ್ ಮಾಡೋದೇನಂದ್ರೆ, ಶಿವಕುಮಾರ್ ಬೇಕಾಗಿದ್ರೆ ಶಿವಕುಮಾರ್ ನಮಗೆ ನಿಯರ್ ಬೈ ನಾವಿರ್ತಾನೆ, ನಮಗೆ ಹೇಳ್ತೀರಿ, ನಮಗೆ ಹೇಳ್ತೀರಿ ನನಗೆ ಇದಾಗಲ್ಲ ರೀ, ನನಗೆ ಬದಲಾಯಿಸ್ಕೊಡಿ ಅಂತ ನೀವು ಹೇಳ್ತೀರಿ. ನೀವು ಹೇಳಿದಾಗ ನಾವೇನ್ ಮಾಡ್ತೀವಿ, ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನಿಮ್ದನ್ನ ಅಲಾಟ್ ಮಾಡುವಾಗ ಅಥವಾ ಆರ್ಡರ್ ಹಾಕುವಾಗ, ನೋಡಿ ಇಂಥವ್ರಿಗೆ ಇಷ್ಟು ಬೇಕೇ ಬೇಕು ಎಕ್ಸ್ಟ್ರಾ, ಅದ್ರದ್ದು ಅಮೌಂಟ್ ಇಷ್ಟು ಕೊಡ್ತಾ ಇದ್ದಾರೆ, ನಾನು ಕಳಿಸ್ತಾ ಇದ್ದೀನಿ, ಇದನ್ನ ರೆಡಿ ಮಾಡಿ ಕಳಿಸಿ ಅಂತ ನಾನು ಅವ್ರಿಗೆ ಇಂಡೆಂಟ್ ಹಾಕಿ ಅಲ್ಲಿಂದ ತರಿಸ್ಕೊಂಡ್ಮೇಲೆ ಅದು ಸಾಲ್ವ್ ಪ್ರಾಬ್ಲಮ್. ಓಕೆ ಓಕೆ. ಕಂಪನಿಯವನೇ ಹುಡುಕೊಂಡು ಬಂದು ಆ ರೀತಿ ಫೋನ್ ಮಾಡಿ ತಗೊಳ್ತಾನೆ ಅಂದ್ರೆ ಇದು ನಂಬಲಿಕ್ಕಾಗದಂತ ಮಾತು. ಅದನ್ನ ಅವ್ರನ್ನೇ ಕೇಳ್ಬೇಕು ನೀವು, ಯಾವ ಕಂಪ್ನಿಯವ್ರಿಗೆ ಫೋನ್ ಮಾಡ್ತಾರೋ ಅವ್ರನ್ನ ಕೇಳ್ಬೇಕು. ಓಕೆ. ಸೊ ಆಮೇಲೆ ಇನ್ನೊಂದು ಸರ್ ಕ್ವಶನ್ ಅಂದ್ರೆ ಲಾಸ್ಟ್ ಕ್ವಶನ್, ಯಾಕೆಂದ್ರೆ ನಮ್ಮ ರೈತರು ಈಗ ಆಲ್ರೆಡಿ ಕಾಯ್ದು ಕೂತ್ಕೊಂಡಿದ್ದಾರೆ. ಹೆಂಗೆ ಅಂತಂದ್ರೆ ಈ ಸೀದಾ, ಯಾಕೆಂದ್ರೆ ಎಲ್ಲರಿಗೂ ಏನಾಗಿದೆ ಅಂದ್ರೆ ಸೋಲಾರ್ ಬಗ್ಗೆ ಯಾವ ರೈತರಿಗೂ ನಾಲೆಡ್ಜೇ ಇಲ್ಲ. ಕರ್ನಾಟಕದಲ್ಲಿ ಒಂದು ಸಂಗ್ರಾಮ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಯಾವ ರೈತರಿಗೂ ಈ ಸೋಲಾರ್ ಅಂದ್ರೆ ಗೊತ್ತಿಲ್ಲ. ಸೂರ್ಯನ ಬೆಳಕು ಬರ್ತಿದೆ, ಅದು ತುಂಬಾ ಕಾಯ್ತದೆ. ಈ ಕೆಲವ್ರಿಗೆ ಹೇಳ್ತಾರೆ ತುಂಬಾ ಸೂರ್ಯ ಚೆನ್ನಾಗಿ ಪ್ರಖರತೆ ಬಂದಾಗ ಅಷ್ಟೇ ಜಾಸ್ತಿ ನೀರೆತ್ತುತ್ತೆ ಮೋಟ್ರು, ಮತ್ತೆ 3 ಗಂಟೆ ಆದ್ಮೇಲೆ ಸೂರ್ಯ ಕಮ್ಮಿ ಆಗ್ಬಿಡ್ತಾನೆ, ಮತ್ತೆ ಮೋಡಗಳು ಬಂದ್ಬಿಟ್ರೆ ಅದು ಕೆಲಸನೇ ಮಾಡಲ್ಲ ಅನ್ನೋ ಈ ಕ್ವಶನ್ಗಳಿದೆ. ಇದಕ್ಕೇನೆ ಅಂತ ಆನ್ಸರ್ ಕೊಡ್ತೀವಿ ಸರ್? ಪ್ರಾರಂಭದಲ್ಲಿ ನಾವು ಕೂಡ ಫೀಲ್ಡ್ಗೆ ಹೋದಾಗ ಇದನ್ನ ಅನುಭವಿಸಿದ್ದೀವಿ. ಬಹಳಷ್ಟು ಜನ ನಾವು ಮೆಟೀರಿಯಲ್ ಅವರಿಗೆ ಸ್ಯಾಂಕ್ಷನ್ ಆಗಿರುತ್ತೆ, ಮೆಟೀರಿಯಲ್ ತಗೊಂಡು ಮನೆ ಹತ್ರಕ್ಕೆ ಹೋದಾಗ ನಮಗೆ ಬೇಡ ನೀವು ಕರೆಕ್ಟಾಗಿ ಬರಲ್ಲ, ಯಾವಾಗಲೂ ಓಡುತ್ತೆ, ಯಾವಾಗಲೂ ಓಡಲ್ಲ, ಸೂರ್ಯ ಬರಲಿಲ್ಲ ನೋಡಲ್ಲ, ಮೋಡ ಬಂದು ನಿಲ್ಲುತ್ತೆ, ಹಿಂಗೆಲ್ಲ ಎದುರಿಸಿ ವಾಪಸ್ಸು ಕಳಿಸಿದ್ದಾರೆ. ಆಮೇಲೆ ನಮಗೆ ಅನುಭವ ಆದದ್ದನ್ನೆಲ್ಲ ಆಮೇಲೆ ಅವರಿಗೆಲ್ಲ ತುಂಬಿ ಸರಿ ಮಾಡಿದ್ಮೇಲೆ ಅವರು ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ಸುಳ್ಳು ಮಾಹಿತಿ. ಸೂರ್ಯ ಭಾರಿ ಪ್ರಖರತೆ ಇದೆ ಅಂದ್ರೆ ಓವರ್ ವೋಲ್ಟೇಜ್ ಆದ್ರೂ ಕೂಡ ಮೋಟರ್ ಆಫ್ ಆಗ್ತದೆ, ನಡೆಯಲ್ಲ. ಆಯ್ತಾ? ಓವರ್ ವೋಲ್ಟೇಜ್ ಇದ್ರೆ